ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿವೋರ್ಸ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಅದೇ ತರಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ವಿಚ್ಛೇದನ ಪ್ರಕರಣ ಮುನ್ನೆಲೆಗೆ ಬಂದಿದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ನಟಿಯೊಬ್ಬಳು ಡಿವೋರ್ಸ್ ಮಾಡಿದ್ದಾರಂತೆ. ಹಾಗಾದ್ರೆ ಆ ನಟಿ ಯಾರು? ಯಾವ ಭಾಷೆಯ ನಟಿ? ಜನರನ್ನ ರಂಜಿಸುವ ನಟ ನಟಿಯರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿ ವಿಚ್ಛೇದನ ಪ್ರಕರಣಗಳು ರಾಜ್ಯದ ನಾನಾ ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಡಿವೋರ್ಸ್ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ? ಈಗ ಸಾಮಾನ್ಯರ ದಾಂಪತ್ಯ ಜೀವನದಲ್ಲೂ ಕೂಡ ಒಡಕು ಬಿರುಕು ಇವೆಲ್ಲವೂ ಕೂಡ ಇರುವಂತಹದ್ದೇ. ಆದರೆ ಯಾಕೆ ಸಿನಿಮಾ ನಟ ನಟಿಯರ ದಾಂಪತ್ಯದಲ್ಲಿ ಈ ತರಹದ ಕಲಹಗಳು ಹೆಚ್ಚಾಗುತ್ತೆ? ವಿಚ್ಛೇದನ ಪ್ರಕರಣ ಯಾಕೆ ನಟ ನಟಿಯರ ಬದುಕಲ್ಲೇ ಹೆಚ್ಚು ಎನ್ನುವಂತಹದ್ರ ಬಗ್ಗೆ ಈಗ ಆ ನಟಿ ಹಾಕಿದ್ದ ಪೋಸ್ಟ್ನಲ್ಲಿ ಏನಿದೆ ಗೊತ್ತಾ? ಆ ನಟಿ ಡಿವೋರ್ಸ್ ಬಗ್ಗೆ ಮಾತನಾಡಿರುವಂತಹದ್ದು ಫ್ರೀಡಮ್ ಟಿವಿಯಲ್ಲಿ. ಆ ನಟಿಯ ಡಿವೋರ್ಸ್ ಕುರಿತಂತಹ ಸ್ಟೋರಿ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಡಿವೋರ್ಸ್ ಪ್ರಕರಣ. ಇದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ನಟಿಯೊಬ್ಬಳ ಡಿವೋರ್ಸ್ ಪ್ರಕರಣ. ಹಾಗಾದರೆ ಈ ನಟ ನಟಿಯರ ದಾಂಪತ್ಯ ಜೀವನದಲ್ಲೇ ಈ ಡಿವೋರ್ಸ್ ಯಾಕೆ ಮುನ್ನೆಲೆಗೆ ಬರುತ್ತೆ? ಡಿವೋರ್ಸ್ ಪಡೆಯುತ್ತಿರುವ ನಟಿ ಯಾರು? ಆಕೆಯ ಹಿನ್ನೆಲೆ ಏನು? ಯಾವ ಕಾರಣಕ್ಕೆ ಡಿವೋರ್ಸ್ ಪಡೆಯುತ್ತಿದ್ದಾರೆ? ಒಂದು ಉತ್ತಮ ಮತ್ತು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಂತಹ ನಟಿ ಶೀಲಾ ಜಿಗರ್ತಾಂಡ. ಡಬಲ್ ಎಕ್ಸ್‌ಪ್ರೆಸ್, ಟೂಲೆಟ್, ಮಂಡೇಲಾ ಹಾಗೂ ಬಿಚ್ಚಗಾಡು 2 ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದ ನಟಿ ಅವರು. ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ನಟಿ. ಆ ನಟಿ ಬೇರೆ ಯಾರೂ ಅಲ್ಲ, ನಿಮ್ಮ ಫ್ರೀಡಮ್ ಟಿವಿ ಆ ಹೆಸರನ್ನ ರಿವೀಲ್ ಮಾಡುತ್ತೆ. ಶೀಲಾ ರಾಜ್‌ಕುಮಾರ್ ದಂಪತಿ. ಹಾಗಾದ್ರೆ ಯಾಕೆ ಈ ನಟಿ ವಿಚ್ಛೇದನೆ ಕೊಟ್ಟರು? ಪತಿ ಚೋಳನ್ ಜೊತೆ ಮುನಿಸಿಕೊಂಡ ಶೀಲಾ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಗಂಡನಿಂದ ದೂರ ಆಗುತ್ತಿದ್ದೇನೆ ಎಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ. ಧನ್ಯವಾದ ಚೋಳನ್ ಎಂದು ಬರೆದುಕೊಂಡಿರುವಂತಹ ನಟಿ ಶೀಲಾ ರಾಜ್‌ಕುಮಾರ್ ಪೋಸ್ಟಿನ ಬರಹದಲ್ಲಿ ಆ ನಟಿ ನಟನೆಯ ಮೂಲಕ ಹೆಸರು ಮಾಡಿದ್ರು. ಆದರೆ ಆಕೆ ಹಾಕಿರತಕ್ಕಂತಹ ಪೋಸ್ಟ್ ಹೇಳ್ತಾ ಇದೆ ವಿಚ್ಛೇದನೆಯ ಸುಳಿವನ್ನ. ಥ್ಯಾಂಕ್ ಯು ಚೋಳನ್ ಅಂತ ಬರೆದುಕೊಂಡಿದ್ದಾರೆ. ಒಂದೊಳ್ಳೆಯ ಉತ್ತಮ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಂತಹ ನಟಿ ಪೋಸ್ಟ್ ಮುಖಾಂತರವಾಗಿ ಥ್ಯಾಂಕ್ ಯು ಚೋಳನ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಗಂಡನಿಗೆ ಧನ್ಯವಾದ ಹೇಳಿದ್ರಾ ಅಂದರೆ ಎರಡು ಅರ್ಥದಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸಬಹುದು. ಒಂದು, ಇಷ್ಟು ದಿನ ನನ್ನ ಜೊತೆ ನೀವು ಸಂಸಾರ ಮಾಡಿದ್ದೀರಿ, ಹಾಗಾಗಿ ನಿಮಗೊಂದು ಧನ್ಯವಾದ ಅಂತ ಹೇಳಿ ಬರಕೊಂಡ್ರು. ಅಥವಾ ಪ್ರಚಾರಕ್ಕಾಗಿ ಕೆಲವರು, ಈ ನಟ ನಟಿಯರಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ, ಎಲ್ಲ ನಟರಿಗೂ ಕೂಡ ಈ ಮಾತು ಅನ್ವಯಿಸೋದಿಲ್ಲ. ವಿಚ್ಛೇದನೆಯ ಬಗ್ಗೆ ಪೋಸ್ಟ್ ಮಾಡಿ ಅದಾದ ನಂತರ ಅದು ಹಲ್ಚಲ್ ಎಬ್ಬಿಸುತ್ತೆ, ಸಂಚಲನ ಮೂಡಿಸುತ್ತೆ, ಅದರಲ್ಲೊಂದಷ್ಟು ಪ್ರಚಾರವನ್ನು ಪಡ್ಕೊಳ್ಳೋಣ ಅಂಥೇಳಿ ಈ ನಟಿಯರು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಯಾವ ಅರ್ಥದಲ್ಲಿ ಅವರು ಬರ್ಕೊಂಡಿದ್ದಾರೆ ಎನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿಲ್ಲ. ಆದರೆ ಥ್ಯಾಂಕ್ ಯು, ಗಂಡನಿಗೆ ಥ್ಯಾಂಕ್ ಯು ಹೇಳಿದ್ದಾರೆ. ಈ ಅರ್ಥದ ಈ ಪೋಸ್ಟ್ ಇದೆಯಲ್ಲ, ಅದು ನಾನಾ ವ್ಯಾಖ್ಯಾನಕ್ಕೆ ಒಳಪಟ್ಟಿದೆ. ಎಲ್ಲೋ ಒಂದು ಕಡೆ ಈ ನಟ ನಟಿಯರು ಅಂದರೆ ಈಕೆ ಮತ್ತು ಈಕೆಯ ಗಂಡನಿಗೆ ಡಿವೋರ್ಸ್ ಹೇಳಿಬಿಟ್ರಾ ಅಥವಾ ವಿಚ್ಛೇದನೆಯನ್ನು ಕೊಟ್ರಾ ಎನ್ನುವಂಥ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆ ನಟಿ ನಟನೆಯ ಮೂಲಕ ಹೆಸರು ಮಾಡಿದಂತಹ ನಟಿಯಾಗಿದ್ದರು. ಕಾಲಿವುಡ್ನಲ್ಲಿ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು. ಒಂದೊಳ್ಳೆಯ ಸಿನಿಮಾ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಂತಹ ನಟಿ ಶೀಲಾ ಜಿಗರ್ತಾಂಡ. ಡಬಲ್ ಎಕ್ಸ್‌ಪ್ರೆಸ್, ಡಬಲ್ ಎಕ್ಸ್, ಟೂಲೆಟ್, ಮಂಡೇಲಾ ಹಾಗೂ ಬಿಚ್ಚಗಾಡು 2 ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ರು. ರಾಷ್ಟ್ರ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಂತಹ ನಟಿ ಆಕೆ. ಶೀಲಾ ರಾಜ್‌ಕುಮಾರ್ ದಾಂಪತ್ಯ ಜೀವನದಲ್ಲಿ ಹಾಗಾದರೆ ಯಾವ ರೀತಿಯ ಕೋಲಾಹಲ ಆಯಿತು? ಪತಿ ಚೋಳನ್ ಜೊತೆ ಮುನಿಸಿಕೊಂಡ್ರ ಶೀಲಾ? ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಗಂಡನಿಂದ ದೂರ ಆಗುತ್ತಿದ್ದೇನೆ ಎಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಧನ್ಯವಾದ ಚೋಳನ್ ಎಂದು ಬರೆದುಕೊಂಡಿರುವಂತಹ ನಟಿ ಶೀಲಾ ರಾಜ್‌ಕುಮಾರ್. ಹಾಗಾದರೆ ಇವರ ದಾಂಪತ್ಯ ಜೀವನದಲ್ಲಿ
ಏನಾದರೂ ಏರಿಳಿತಗಳು ಸಂಭವಿಸಿ ವಿಚ್ಛೇದನೆಯನ್ನ ಕೊಟ್ರಾ ಎನ್ನುವಂತಹದ್ದು ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ.